ಹೊಲ ಈಗ ಮತ್ತೆ ತೋರ್ಸೋದಲ್ಲಿಲ್ಲ. ಬಾಂಗ್ಲಾದೇಶದಾಗ ಆಗ ಅತ್ಯಾಚಾರ ಮತ್ತು ಹಿಂದೂಗಳಿಗೆ ಸಲುವಾಗಿ ಸ್ಟ್ರೈಕ್ ಖರಾಬಾದ ಸಿಗಂದು ಬಂತು. ರಕ್ತದಾನ ನೀಡಲಿಕ್ಕೆ ಬ್ಲಡ್ ಡೊನೇಟ್ ಮಾಡೋರಿದ್ದಾರೆ. ಅದೆಲ್ಲ ಬ್ಲಡ್ ಡೊನೇಟ್ ಮಾಡ್ತಾರೆ. ಮತ್ತು ರಾಲಿ ಸೈಟ್ ಚಾಲ ಐತೆ. ಎಲ್ಲರೂ ಜಯಘೋಷ ಹೊಡ್ಕೊತ ಹಿಂದೂಗಳ ಮೇಲೆ ನಡೀತಕ್ಕಂಥ ದೌರ್ಜನ್ಯಕ್ಕೆ ಕಾಯಿಪಲ್ಲೆ ಬಜಾರ್ದಾಗ ಅಲ್ಲಿ ಸ್ವಲ್ಪ ದುಕಾನ್ಗಳು ಚಾಲಿದ್ದು ಮುಚ್ಚಿದ್ವಿ. ಆಮೇಲೆ ಹಂಗೆ ಜಯಘೋಷ ಹೊಡ್ಕೊತಾ ಮುಂದಕ್ಕೆ ಸ್ಟೇಷನ್ಗಳು ಪೊಲೀಸರು ಯೂಸ್ ಮಾಡಿರ್ತಾರೆ. ಏನೇನು ಅಂದ್ರೆ 40-50 ಮಂದಿ ಪೊಲೀಸರು ನೋಡ್ಕೊಳಕ್ಕೆ. ಅಲ್ಲಿ ಸ್ವಲ್ಪ ಅಲ್ಲಿ ಎಲ್ಲ ಗದ್ದಲ ಇತ್ತು. ಆಗ ಹಂಗೆ ಮಾಡಿ ಹೆಲ್ಪ್ ಮಾಡಿ ಮುಂದಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಮುಂದೆ ಹೋಗೋದಕ್ಕೆ ಸಂಗೀತ ಶೋರೂಮ್ದವರು ದುಕಾನ್ ಕರ್ಕೊಂಡು ಹೋಗ್ತಾರೆ. ಕೈತಿದ್ರು ಗೊತ್ತಿಲ್ಲ, ಏನಿದ್ರು ಗೊತ್ತಿಲ್ಲ ಅವರಿಗೆ. ದುಕಾನ್ ಬಂದು ಫುಲ್ ಗದ್ದಲ ಮಾಡಿ ಹಂಗೆ ಮಾಡಿ ದುಕಾನನ್ನು ಮುಚ್ಚಿಸಬೇಕು. ದುಕಾನ್ ಬಂದಂದ್ರೆ ಸಾಕು. ಇಲ್ಲಿ BS ದುಕಾನು ಮತ್ತು BS ದುಕಾನು ಉಂಟು. ಇನ್ನೊಂದು SBIದು ಖಾಲಿ ಇತ್ತು. ಫುಲ್ ಇಲ್ಲೆಲ್ಲ ಗಂಟೆಗಳು ಹಾಕಿ ಬಂದ್ ಮಾಡಂದ್ರೆ ಯಾರು ಅಣ್ಣವರು ಹಂಗೆ ಮಾಡಿ ಬಂದ್ ಮಾಡ್ತೀವಿ. ಸಮಾಧಾನ ಮಾಡಿ ಕಳಿಸಿದ್ರು. ಫುಲ್ಲ ಫ್ರೀಡಮ್ ಬಂದ್ಬಿಟ್ಟು ಗೊತ್ತಿದ್ರು ಬರತ್ತಾನೆ ಕಾಯ್ತಾರೆ ಅಂದ್ರೆ ಹಲೋ
ಜೈ ಅತ್ಯಾಚಾರ ಮಾಡಿ ಅವಳನ್ನು ಬಟ್ಟೆಯನ್ನು ವಿಸ್ತೃತಗೊಳಿಸಿ ಅವಳನ್ನು ಸಾಕಷ್ಟು ರೀತಿಯಿಂದ ಹಿಂಸೆ ಮಾಡಿ ಅವಳನ್ನು ಮರಣ ಹೋಮ ಮಾಡ್ತಾ ಇದ್ದಾರೆ. ಇವತ್ತು ಕಲಬುರಗಿಯ ಕೆಲವೊಂದು ನಾನು ನಾಯಕರು ಮಾತಾಡ್ತೀನಿ. ಒಂದು 6 ತಿಂಗಳ ಹಿಂದೆ ಭಾಷಣ ಮಾಡಿದೆವು ಕೆಲವೊಂದು ಮುಸ್ಲಿಂ ನಾಯಕರು. ಏನಂತ ಭಾಷಣ ಮಾಡ್ಯಾರ? ನಾವು ದಲಿತರು ಒಂದೇ, ಈ ದೇಶದಲ್ಲಿ ಮುಸ್ಲಿಮರು ದಲಿತರು ಒಂದೇ ಅಂತ. ನಾನು ಆ ಮುಸ್ಲಿಂ ನಾಯಕರು ಕೇಳ್ತೀನಿ ಇವತ್ತು ಈ ವೇದಿಕೆ ಮುಖಾಂತರ. ಇವತ್ತು ಬಾಂಗ್ಲಾದೇಶದಲ್ಲಿ ಒಂದು ದಲಿತ ಮಹಿಳೆ ಎಂದು ಪೂರ ವಿವಸ್ತುವನ್ನು ಮಾಡಿ 40 ಜನ ರೇಪ್ ಮಾಡಿದ್ರು. ಎಲ್ಲಿ ಹೋಗಿದ್ರು ಮುಸ್ಲಿಂ ನಾಯಕರೇ? ದಲಿತರ ಪರವಾಗಿ ಯಾಕೆ ಒಂದೇ ಸೇರಿಸಿಕೊಂಡಿಲ್ಲ? ಇವತ್ತು ಇದು ನಾವು ಕೇಳಬೇಕಾಗಿದೆ ಅವ್ರಿಗೆ. ಹಿಂಗಾಗಿ ಇಡೀ ಅವ್ರು ಏನ್ ಮಾಡ್ತಾರೆ ಇವತ್ತು? ಇವಾಗ ಕಾಂಗ್ರೆಸ್ನಿಂದವನ ಬಿಜೆಪಿಯಿಂದವನ ಯಾರಿಂದ ಅಂತ ನೋಡಲ್ಲ. ಅವ್ರು ತೆಲಗಿರ್ತಕ್ಕಂಥ ಹಿಂದೂ ಮುಸ್ಲಿಂ ಅಂತಕ್ಕಂಥ ಒಂದೇ ಇರ್ತಾರೆ. ಅದಕ್ಕಾಗಿ ನಾನು ಕೊನೆಯೊಂದು 2-3 ನಿಮಿಷ ಮಾತಾಡಿ ಮುಗಿಸ್ತೀನಿ. ನಾವು ಹಿಂದೂಗಳ ಒಂದು ಪ್ರತಿಜ್ಞೆ, ಇವತ್ತು ಒಂದು ತರಕಾರಿ ಆಗಿರ್ಬೋದು, ಒಂದು ಹಣ್ಣಾಗಿರ್ಬೋದು, ನನ್ನ ಜೀವಮಾನದಲ್ಲಿ ನಾನು ಒಬ್ಬ ಮುಸಲ್ಮಾನ ಅಂಗಡಿಯಲ್ಲಿ ಖರೀದಿ ಮಾಡುವುದಿಲ್ಲ ಅಂತಕ್ಕಂಥ ಪ್ರತಿಜ್ಞೆ ಮಾಡಬೇಕಾಗಿದೆ. ಇವತ್ತು ನೀವು ಅವ್ರ ಹತ್ರ ಖರೀದಿ ಮಾಡಂತ ಒಂದು ಶ್ರೀಮಂತರಲ್ಲ, ಹಾಗೆ ನಮ್ಮ ಮೇಲೆ ದೌರ್ಜನ್ಯ ಮಾಡತ್ತಾರೆ. ಇವತ್ತು ಯೋಚನೆ ಮಾಡಿ, ಇವತ್ತು ಸಾಕಷ್ಟು ಕಡೆ ಎಳನೀರು ಮಾಡತ್ತಾರೆ. ನಾವು ತೀರ್ಮಾನ ಮಾಡಬೇಕು, ನಾವು ಎಳನೀರು ಕುಡಿದ್ರೆ ಬದುಕಲೇನು? ನಾನು ಒಬ್ಬ ಹಿಂದೂ ಯುವಕ ಎಳನೀರು ಮಾಡಿದ್ರೆ ಮಾತ್ರ ಕುಡಿತೀನಿ, ನಾನು ಒಬ್ಬ ಮುಸ್ಲಿಂ ಮಗಳಿಗೆ ಹೋಗಿ ನನ್ನ ಜೀವಮಾನದಲ್ಲಿ ಎಳನೀರು ಕುಡಿಯೋದಿಲ್ಲ ಅಂತಕ್ಕಂಥ ಪ್ರತಿಜ್ಞೆ ಮಾಡಬೇಕಾಗಿದೆ. ಇಷ್ಟೇ ಅಲ್ಲ, ನನ್ನ ಕಾಲಿಗೆ ಹಾಕ್ಲಿ, ಹಿಂದೂಗಳ ಕಾಲಿಗೆ ಹಾಕ್ತಕ್ಕಂಥ ಚಪ್ಪಲಿನೂ ಸಹ ನಾನು ಹಿಂದೂಗಳ ಅಂಗಡಿಯಲ್ಲಿ ಖರೀದಿ ಮಾಡ್ತೀನಿ, ಒಬ್ಬ ಜಿಹಾದಿ ಮುಸ್ಲಿಂ ಹತ್ರ ಖರೀದಿ ಮಾಡೋದಿಲ್ಲ ಅಂತಕ್ಕಂಥ ಪ್ರತಿಜ್ಞೆನೂ ಮಾಡಬೇಕಾಗಿದೆ ಇವತ್ತು ನಾವು. ಅದಕ್ಕೆ ಇದನ್ನು ಬದಲಾವಣೆ ತರಬೇಕಾಗ್ಯದ. ಇವತ್ತು ನಾವು ಸಾಕಷ್ಟು ಮನಿದ ಸಾಮಾನ್ಯಗಳು, ಇವತ್ತು ಹಣ್ಣಾಗಿರ್ಬೋದು, ತರಕಾರಿ ಆಗಿರ್ಬೋದು, ಹೂ ಆಗಿರ್ಬೋದು, ನಾವು ಶ್ರಾವಣ ಪೂಜೆ ಮಾಡ್ತೀವಿ. ಇವತ್ತು ಬಸ್ ಸ್ಟ್ಯಾಂಡಲ್ಲಿ ಸುಮಾರು ನಮ್ದು ಹಿಂದೂಗಳ ಯುವಕರು 200 ಜನ ಹೋಗಿ ನೀವು ಅಂಗಡಿ ಮುಚ್ಚರು ಅಂತ ಹೇಳಿ ಸ್ಟ್ರೈಕ್ ಮಾಡ್ತಾರೆ. ಸ್ಟ್ರೈಕ್ ಮಾಡಿದವ್ರು ಏನ್ ಹೇಳ್ತಾರ? ಏನು ಅಂಗಡಿ ಮುಚ್ಚಲ್ಲ, ಇದು ಹಿಂದೂಗಳಿಗೆ ಸಂಬಂಧದ ಮುಸಲ್ಮಾನರಿಗಲ್ಲ. ನೀವು ಹಿಂದೂಗಳಿಗೆ ಸಂಬಂಧದ ಮುಸಲ್ಮಾನರಿಗಲ್ಲ ಅಂದ್ರೆ ನಿಮ್ಮ ಅಂಗಡಿ ಹೋಗಿ ಪಾಕಿಸ್ತಾನದಾಗ ಹಚ್ಚಬೇಕಾಗ್ತದ, ಹಿಂದೂಸ್ತಾನದಾಗಲ್ಲ. ಹಿಂದೂಗಳ ದೇಶದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಜಾಗನೂ ಹಿಂದೂಗಳೇ. ಅದಕ್ಕಾಗಿ ನಾವು ಇವತ್ತು ಏನು ಮಾಡ್ಬೇಕಾಗ್ಯದ? ಯಾವೊಬ್ಬ ಅಂಗಡಿ ಮುಚ್ಚಲ್ಲ ಅಂತ ನಮಗೆ ಇವತ್ತು ಚಾಲೆಂಜ್ ಮಾಡ್ಯಾರ. ಯಾವೊಬ್ಬ ಹಿಂದೂ ಯುವಕನ ಮೇಲೆ ಇವತ್ತು ಅನ್ಯಾಯ ಮಾಡ್ಯಾನ. ಅವನು ನಾಷ್ಟದ ಬಂಡಿ ಆಗಿರ್ಬೋದು, ಅವನ ಹಣ್ಣಿನ ಬಂಡಿ ಆಗಿರ್ಬೋದು, ಬರ್ತಕ್ಕಂಥ ದಿನದೊಳಗ ಇವತ್ತೇನು ಶುಕ್ರವಾರ ನಮ್ಮ ಮನೆ ಲಕ್ಷ್ಮೀ ಪೂಜೆ ಮಾಡ್ತೀವಿ, ನಮ್ಮ ತಾಯಿಂದ ತಿಳಿಸ್ಬೇಕಾಗ್ಯದ. ಏನು ತಿಳಿಸ್ಬೇಕಾಗ್ಯದ? ಹಿಂದೂ ತಾಯಿ ಲಕ್ಷ್ಮೀ ಕೆಲ ಶಸ್ತ್ರ ಅದ್ರಿ, ಹಿಂದೂ ತಾಯಿ ಲಕ್ಷ್ಮೀ ಕೊಡಕ್ ಹಾಡ ಅದ. ನಾವು ಲಕ್ಷ್ಮೀ ಪೂಜೆ ಮಾಡಿ ನಮ್ಮ ಮನೆ ಲಕ್ಷ್ಮಿ ಯೋಗ್ಯ ಆಗ್ಬೇಕಾಯ್ತು ಅಂದ್ರೆ ನಾನು ಹಿಂದೂಗಳ ಅಂಗಡಿಯಲ್ಲಿ ಹಣ್ಣನ್ನು ಖರೀದಿ ಮಾಡಿ ಲಕ್ಷ್ಮೀ ಪೂಜೆ ಮಾಡ್ತೀನಿ, ಒಬ್ಬ ಜಿಯಾದಿ ಮೇಲೆ ಖರೀದಿ ಮಾಡಿ ಲಕ್ಷ್ಮೀ ಪೂಜೆ ಮಾಡಲ್ಲ. ಹೋಗಲ್ಲ, ನಾನು ಹೋಗಲ್ಲ. ನೀ ಹೋಗ್ತೇನಲ್ಲ ಅಭ್ಯಾ? ಹೋಗಲ್ಲ. ನೀವು ಹೋಗ್ತಾ ಹಿಂದಾಗ ಬಂದಾಗ ಅದಕ್ಕೆ ಅಲ್ಲಿ ಹಾದಿನೇ ಬಿಡಲ್ಲರು ಹಾಗೆ KG ಮಾಲಿಂದ ಹಿಂದಾಗಿ ಮುಂದೆ ಹೋಗಿ ಬಂದ. ಮತ್ತು ಇಲ್ಲಿ ಏನಪ್ಪ ಅಂತಂದ್ರೆ ನಮ್ಮ ಬಾಬಾ ಬರಟಿಗೆ ಕೆಲಸ ಹಚ್ಬಿಟ್ಟು ನನಗೆ ನೋಡ್ರಿ, ಸಾಲಿ ಕಲೀಲಿಲ್ಲ ಅಂದ್ರೆ ಇಂಥ ಕೆಲಸ ಸಿಗ್ತಾವ, ಸಾಲಿ ಕಲ್ತವ್ರಿ ಕೆಲಸ ಸಿಗ್ತಾವ. ನಾನು ಕೆಲಸ ಮಾಡ್ಬೇಕಂತ ಸ್ವಲ್ಪ ಟೈಮ್ ಪಾಸಿಗೆ ವರ್ಕ್ ಮಾಡಮ್ ಸ್ವಲ್ಪ. ನಮ್ಮ ಬಾಬಾರ ಒಳಗೆ ಫುಲ್ ಬೆವ್ರು ಬಿಟ್ಟು ಹೋಯ್ತಪ್ಪ, ತಿಂಡಿ ಬಿಡ್ಸ ನಮ್ಮ ಬಾಬಾ ಇವತ್ತು ಕೆಲಸ ಮಾಡಿಸಿ. Thanks for watching video. Bye.